ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 4ನೇ ವಚನ. ನಾನು ಅಬ್ರಹಾಮ, ಇಸ್ಸಾಕ, ಯಾಕೋಬನ ಅವರಿಗೂ ಪ್ರಮಾಣ ಮಾಡಿದ ಅವರ ಸಂತತಿಯವರಿಗೆ ಕೊಡುತ್ತೇನೆಂದ ವಾಗ್ದಾನ ಮಾಡಿದ ದೇಶವು ಇದೇ, ನಿನಗೆ ಪ್ರತ್ಯಕ್ಷವಾಗಿ ತೋರಿಸಿದ್ದೇನೆ. ಆದರೆ ನೀನು ಹೊಳೆ ದಾಟಿ ಅಲ್ಲಿಗೆ ಹೋಗಕೂಡದೆಂದು ಹೇಳಿದನು ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆ ಸ್ವಾಮಿ, ನೀನು ಒಳ್ಳೆ ದೇವರು, ಒಳ್ಳೆ ರಕ್ಷಕನಾಗಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಒಂದು ಬೆಳಗಿನ ಜಾವದಲ್ಲಿ ನಾವೆಲ್ಲರೂ ಕೂಡ ಸಜೀವರ ಲೆಕ್ಕದಲ್ಲಿ ಇರುವಂತ ಕೃಪೆ ಭಾಗ್ಯ ನಮಗೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಒಂದು ದಿನದಲ್ಲಿ ಕರ್ತನೆ ಮತ್ತೊಬ್ಬರ ಒಂದು ದೈವ ಭಕ್ತರ ವಿಷಯದಲ್ಲಿ ನಾವು ಧ್ಯಾನ ಮಾಡುವಂತೆ ಕೊಟ್ಟಂತ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಈ ದಿನವೆಲ್ಲ ನಮ್ಮೊಟ್ಟಿಗಿರು. ಈ ಧ್ಯಾನ ಮಾಡುವಂತ ಸಂದರ್ಭದಲ್ಲಿ ನಿನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಕೊಡು. ನೀನೇ ನಮ್ಮೊಟ್ಟಿಗಿದ್ದು ನಮ್ಮ ನಡೆಸಬೇಕೆಂಬುದಾಗಿ ಈ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ, ಆಮೆನ್. ಪ್ರೀತಿಯುಳ್ಳ ನನ್ನ ಎಲ್ಲ ದೇವ ಜನರೇ ಮತ್ತು ಎಲ್ಲ ಹಿರಿಯರಿಗೂ ಮತ್ತು ಈ ಅವಕಾಶವನ್ನು ಕೊಟ್ಟಂತ ದೇವರಿಗೂ, ಈ ಅವಕಾಶವನ್ನು ಮಾಡಿಕೊಟ್ಟಂತ ನಮ್ಮ ಡೈರೆಕ್ಟರ್ ಅಂಕಲ್ ಅವರಿಗೂ ಕೂಡ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತು ಅಯ್ಯನವರಿಗೂ ನಿಮ್ಮೆಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುವಂತನಾಗಿದ್ದೇನೆ. ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ನಾವು ಕ್ರಿಶ್ಚಿಯನ್ ಫ್ರೆಡೆರಿಚ್ ಸ್ವಾಟ್ ಎಂಬವರ ವಿಷಯದಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಅವರ ವಿಷಯದಲ್ಲಿ ಧ್ಯಾನ ಮಾಡುವ ಸಂದರ್ಭದಲ್ಲಿ ಅವರ ಮುಖಾಂತರವಾಗಿ ದೇವರು ನಮಗೆ ಮೋಶೆ ವಿಷಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಧರ್ಮೋಪದೇಶ ಕಾಂಡದಲ್ಲಿ 34ನೇ ಅಧ್ಯಾಯ 1-12 ವಚನಗಳಲ್ಲಿ ಈ ರೀತಿಯಲ್ಲಿ ನಮಗೆ ತಿಳಿದು ಬರ್ತಾ ಇದೆ ವಾಕ್ಯದಲ್ಲಿ. ಏನಂತಂದ್ರೆ, ಮೋಶೆ ಅರಣ್ಯದಲ್ಲಿ ಕುರಿಗಳನ್ನು ಕಾಯುವಂತ ಸಂದರ್ಭದಲ್ಲಿ ದೇವರು ಮೋಶೆಗೆ ಪ್ರತ್ಯಕ್ಷನಾಗಿ, ಮೋಶೆ, ನನ್ನ ಜನರು ಐಗುಪ್ತ ದೇಶದಲ್ಲಿ ಮತ್ತು ಭಯಂಕರವಾದ ಮತ್ತು ಅವರು ಕಷ್ಟದ ಒಂದು ಸ್ಥಿತಿಯಲ್ಲಿದ್ದಾರೆ, ಅವರ ಮೊರೆ ನಾನು ಕೇಳಿದ್ದೇನೆ, ಅವರನ್ನು ಬಿಡಿಸಬೇಕೆಂಬುದಾಗಿ ಮೋಶೆಗೆ ದೇವರು ಮಾತನಾಡುವಂತ ಸಂದರ್ಭದಲ್ಲಿ ಮೋಶೆ 4 ವಿಧವಾದಂತ ಕಾರ್ಯಗಳು ಅಂತಂದ್ರೆ ನೆಪಗಳು ಹೇಳ್ತಾನೆ. ಅದಕ್ಕೆ ನಾವು ವಿಮೋಚನ ಕಾಂಡ 3ನೇ ಅಧ್ಯಾಯ 10-19 ನಾವು ನೋಡಿದ್ರೆ, ನೀನು ಆ ಜನರನ್ನು ಬಿಡಿಸಬೇಕೆಂಬುದಾಗಿ ಕೇಳಿದ್ರೆ 4 ನೆಪಗಳು ಹೇಳೋದ್ರಲ್ಲಿ ಒಂದನೇದಾಗಿ ಆತನು ಹೆಸರಿಯನ್ನು ಕೇಳಿದ್ರೆ ನಾನೇನು ಉತ್ತರ ಕೊಡಬೇಕೆಂಬುದಾಗಿ ಒಂದನೇದಾಗಿ ಸಾವು ಕೇಳ್ತಾರೆ. ಎರಡನೇದಾಗಿ ವಿಮೋಚನ ಕಾಂಡ 4ನೇ ಅಧ್ಯಾಯ 1-2 ವಚನಗಳಲ್ಲಿ ನೋಡ್ತೀವಿ, ಅವನು ನನ್ನನ್ನು ನಂಬುವುದೇ ಇಲ್ಲ, ನನ್ನ ಮಾತಿಗೆ ಕಿವು ಕೊಡುವುದೇ ಇಲ್ಲ ಎಂಬುದಾಗಿ ಎರಡನೇದಾಗಿ ಹೇಳ್ತಾನೆ ಮೋಶೆ. ಮೂರನೇದಾಗಿ ವಿಮೋಚನ ಕಾಂಡ 4ನೇ ಅಧ್ಯಾಯ 10ನೇ ವಚನದಲ್ಲಿ ಕೂಡ ದೇವರೇ ನನ್ನ ನಾಲ್ಗೆ ಮಂದವಾಗಿದೆ, ಮಾತನಾಡಕ್ ಆಗುದಿಲ್ಲ ದೇವರು ಎಂಬುದಾಗಿ ಹೇಳ್ತಾನೆ. 4ನೇದಾಗಿ ನೋಡ್ತೀವಿ ವಿಮೋಚನ ಕಾಂಡ 4ನೇ ಅಧ್ಯಾಯ 12-13ನೇ ವಚನದಲ್ಲಿ ದೇವರು ನಾನು ನಿನಗೆ ಧೈರ್ಯವನ್ನು ಕೊಡುತ್ತೇನೆ, ನಾನು ನಿನ್ನೊಟ್ಟಿಗೆ ಮಾತನಾಡ್ತೇನೆ ಎಂಬುದಾಗಿ ಹೇಳಿದ್ರು ಕೂಡ ಆತನು ಭಯಪಡ್ತಾ ಇರ್ತಾನೆ. ಕೊನೆಗೆ ದೇವರು ಆತನನ್ನು ಗದರಿಸ್ತಾರೆ, ನೀನು ಹೋಗಲೇಬೇಕು, ಸೇವೆ ಮಾಡಲೇಬೇಕೆಂಬುದಾಗಿ. ಅದೇ ರೀತಿಯಲ್ಲಿ ವಿಮೋಚನ ಕಾಂಡ 4ನೇ ಅಧ್ಯಾಯ 20ನೇ ವಚನದಲ್ಲಿ ನೋಡ್ತೀವಿ, ಮೋಶೆ ಮತ್ತು ತನ್ನ ಹೆಂಡತಿ ಮಕ್ಕಳನ್ನು ಕರೆದುಕೊಂಡು ಐಗುಪ್ತ ದೇಶಕ್ಕೆ ಆಹಾರನ ಜೊತೆಗೆ ಐಗುಪ್ತ ಜನರನ್ನು ಅಂತಂದ್ರೆ ಇಸ್ರಾಯೇಲ್ ಜನರನ್ನು ಬಿಡಿಸುವುದಕ್ಕೆ ಹೋದನೆಂಬುದಾಗಿ ನೋಡ್ತಾ ಇದ್ದೆ. 40 ವರ್ಷ ಅರಣ್ಯದಲ್ಲಿ ಅವರನ್ನು ಅದ್ಭುತವಾದಂತ ರೀತಿಯಲ್ಲಿ ನಡೆಸಿದಂತ ಈ ಮೋಶೆ, ಪ್ರೀತಿಯುಳ್ಳ ದೇವ ಜನರೇ, ಕೊನೆಗೆ ನಾವು ಇವತ್ತು ಧ್ಯಾನ ವಾಕ್ಯ ಕೊಟ್ಟಿರುವಂತ ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 1-12 ವಚನಗಳಲ್ಲಿ ನೋಡಿದ್ರೆ 4ನೇ ವಚನ ದೇವರು ಹೇಳ್ತಾರೆ, ನೀನು ಆ ದೇಶವನ್ನು ಇಲ್ಲಿಂದೇ ನೋಡಬೇಕು ಹೊರತು ಆ ದೇಶದಲ್ಲಿ ನೀನು ಕಾಲಿಡಬಾರದು ಎಂಬುದಾಗಿ ಹೇಳ್ತಾರೆ. ಕಾರಣ ಏನಂತಂದ್ರೆ, ಒಂದೇ ಒಂದು ಅರಣ್ಯದಲ್ಲಿ ಇಸ್ರಾಯೇಲ್ ಜನರಿಗೆ ಭಯಂಕರವಾದಂತ ನೀರು ಬೇಕಂತ ಸಂದರ್ಭದಲ್ಲಿ ನೀನು ಆ ಬಂಡೆಯೊಟ್ಟಿಗೆ ನೀನು ಮಾತನಾಡಬೇಕು ಮೋಶೆ ಎಂಬುದಾಗಿ ಹೇಳಿದಾಗ ಮೋಶೆ ಅವ್ರ ಮೇಲೆ ಸ್ವಲ್ಪ ಕೋಪಗೊಂಡು ಬಂಡೆಯೊಟ್ಟಿಗೆ ಮಾತನಾಡುವುದಿಲ್ಲ, ಆ ಕೋಲನ್ನು ತೆಗೆದುಕೊಂಡು ಆ ಬಂಡೆಯನ್ನು ಹೊಡೆದಂತ ಸಂದರ್ಭದಲ್ಲಿ ಅಲ್ಲಿ ದೇವರಿಗೆ ವಿರೋಧವಾಗಿ ಅನೇಕ ಜನರ ಮುಂದೆ ನನ್ನ ಸೇವಕನಾದ ನೀನು ಪಾಪ ಮಾಡಿದೆ, ಅಂದ್ರೆ ವಿರೋಧವಾಗಿ ದೇವರಿಗೆ ನಡೆದುಕೊಂಡನು ಎಂಬುದಾಗಿ. ಅದಕ್ಕೆ ಆತನನ್ನು
ಹಾಲು ಜೇನು ಹರಿಯುವಂತಹ ದೇಶಕ್ಕೆ ಆತನನ್ನು ತೆಗೆದುಕೊಂಡು ಹೋಗಲಿಲ್ಲ ಎಂಬುದಾಗಿ ನಾವು ನೋಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಕೂಡ ಇಲ್ಲಿ ಪೆಡೆರಿಚ್ ಎಂಬವರ ವಿಷಯದಲ್ಲಿ ಕೂಡ ನಾವು ನೋಡ್ತಾ ಇದ್ವಿ ಪ್ರೀತಿಯುಳ್ಳ ದೇವ ಜನರೇ. ಇವರು ಒಂದು ಅದ್ಭುತವಾದಂತ ದೇವರ ಒಂದು ಸೇವಕರು. ಯಾಕೆ ಇವರ ವಿಷಯದಲ್ಲಿ ಮೋಶೆ ಅವರು ನಮಗೆ ಉದಾಹರಣವಾಗಿ ಕೊಟ್ಟಿದ್ದಾರೆ ಎಂಬುದಾಗಿ ನಾವು ನೋಡುವುದಾದ್ರೆ, ಇವರು ಕೂಡ ಭಯಂಕರವಾದಂತ ಆರಂಭಿಕ ಸೇವವಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಇವರು ಪೆಡೆರಿಚ್ ಅವರ ಒಂದು ಜೀವನ ನಾವು ನೋಡ್ತಾ ಇದ್ರೆ ಒಂದು ಅದ್ಭುತವಾದಂತ ಕಾರ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಪ್ರೀತಿಯುಳ್ಳ ದೇವ ಜನರು. ಇವರ ಒಂದು ಆರಂಭಿಕ ಜೀವಿತವನ್ನು ನೋಡಿದ್ರೆ 29/8/1726 ಜರ್ಮನ್ ಹೆಂಬರ್ಗ್ ನಲ್ಲಿ ಅವರು ಜನಿಸಿದ್ರು. ಅವರು ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡ್ರು. ಅನೇಕ ಸಮಸ್ಯೆಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ತೊಂದರೆಗಳನ್ನು ಎದುರುಕೊಳ್ತಾ ಇದ್ರು ಇವರು. ಮತ್ತು ಇವರ ವಿಷಯದಲ್ಲಿ ನಾವು ನೋಡ್ತಾ ಇದ್ರೆ ಇವರು ಧಾರ್ಮಿಕ ಅಂದ್ರೆ ಧರ್ಮನಿಷ್ಠ ಕುಟುಂಬದಿಂದ ಬಂದಂತ ಒಂದು ಕುಟುಂಬದವರು. ಇವರು ಆಧ್ಯಾತ್ಮಿಕ ರಚನೆ ಪ್ರಭಾವ ಬೀರಿದಂತ ವ್ಯಕ್ತಿಯಾಗಿದ್ರು ಇವರು. ಪ್ರೀತಿಯುಳ್ಳ ದೇವ ಜನರೇ, 1746 ವಿಶ್ವವಿದ್ಯಾಲಯದಲ್ಲಿ ಅಂತಂದ್ರೆ ಅವರು ಹಾಲೆ ವಿಶ್ವವಿದ್ಯಾಲಯದಲ್ಲಿ ದೈವಶಾಸ್ತ್ರವನ್ನು ಅಧ್ಯಯನ ಮಾಡಿದರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಮತ್ತು ಅನೇಕ ಇಬ್ರಿಯ, ಲ್ಯಾಟಿನ್, ಗ್ರೀಕ್ ಭಾಷೆಗಳಲ್ಲಿ ಕಲಿತಂತ ಇವರು ವ್ಯಕ್ತಿಯಾಗಿದ್ದರು. 1750 ಭಾರತ ದೇಶದ ಪ್ರಯಾಣವನ್ನು ಬೆಳೆಸಿದರು. ಆ ಭಾರತ ದೇಶವನ್ನು ಪ್ರಯಾಣ ಬೆಳೆಸಿ ತಮಿಳುನಾಡಿನ ತಿರುನಲ್ವೇಲಿಗೆ ಅವರು ಬರ್ತಾ ಇರ್ತಾರೆ. ಆ ಬಂದಂತ ಸಂದರ್ಭದಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಅಲ್ಲಿ 1766 ಅಲ್ಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಒಂದು ಆಲಯವನ್ನು ನಿರ್ಮಾಣ ಮಾಡ್ತಾರೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಇಲ್ಲಿ ನಮ್ಗೆ ಹೆಡ್ಡಿಂಗ್ ಅಲ್ಲಿ ಕೊಟ್ಟಿದ್ದಾರೆ, ಕತ್ತಲೆಯ ಭೂಮಿಯಲ್ಲಿ ಒಂದು ಬೆಳಕು, ತಿರುನಲ್ವೇಲಿ ಮೊದಲನೇ ಸುವಾರ್ತಿಕ ಕಥೆ ಎಂಬುದಾಗಿ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಯೋಹಾನನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನಾವು ನೋಡ್ತೀವಿ ಎಂದು ಸ್ಪಷ್ಟವಾಗಿ ಏನಂತಂದ್ರೆ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುದು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆತನ ಮೂಲಕ ಸಮಸ್ತವು ಉಂಟಾಯಿತು, ಉಂಟಾಗಿರುವ ವಸ್ತುಗಳಲ್ಲಿ ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು, ಆ ಬೆಳಕು ಕತ್ತಲೆ ಪ್ರಕಾಶಿಸುತ್ತದೆ, ಕತ್ತಲಲ್ಲಿ ಅದನ್ನು ಮುಸುಕಲಿಲ್ಲ ಎಂಬುದಾಗಿ. ಇಲ್ಲಿ ತಿರುನಲ್ವೇಲಿಗೆ ಒಂದು ಬೆಳಕು ಬಂದಿದೆ. ಯಾರಂತಂದ್ರೆ ಪೆಡೆರಿಚ್ ಅವರು. ಅಲ್ಲಿ ಕತ್ತಲಲ್ಲಿರುವಂತ ಆ ಒಂದು ಹಳ್ಳಿಯಲ್ಲಿ, ಆ ಪ್ರದೇಶಕ್ಕೆ, ಈ ಪ್ರಪಂಚಕ್ಕೂ ಕೂಡ ಪರಮ ತಂದೆಯಾದಂತ ದೇವರು ತನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನ ಯಾವ ರೀತಿಯಲ್ಲಿ ಕಳಿಸಿಕೊಟ್ರು, ಅದೇ ರೀತಿಯಲ್ಲಿ ಕೂಡ ತಮಿಳುನಾಡಿಗೆ ತಿರುನಲ್ವೇಲಿಗೆ ಅಲ್ಲಿರುವಂತ ದೈವ ಸೇವಕರನ್ನು ಕಳಿಸುವಂತದ್ದನ್ನು ನೋಡ್ತಾ ಇದೀವಿ. ಅದೇ ರೀತಿಯಲ್ಲಿ ಕೂಡ ಪ್ರೀತಿಯುಳ್ಳ ದೇವ ಜನರೇ, ದೇವರ ವಾಕ್ಯ ಎಫೆಸದವರು ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಕೂಡ ಒಂದು ಮಾತನ್ನು ನಾವು ನೋಡ್ತಾ ಇದ್ದೀವಿ. ಏನಂತಂದ್ರೆ, ಅಂದು ಯೇಸು ಸ್ವಾಮಿಯನ್ನು ಈ ಲೋಕಕ್ಕೆ ಕಳಿಸಿದಂಥವರು ಮತ್ತು ದೈವ ಸೇವಕರಾಗಿರುವಂತ ಪೆಡೆರಿಚ್ ಅವರನ್ನು ಕೂಡ ತಮಿಳುನಾಡಿಗೆ ಕಳಿಸಿದಂಥವರು ಇವತ್ತು ನಮ್ಮನ್ನು ಕೂಡ ಏನಾಗಿದ್ದಾರೆ ಅಂತಂದ್ರೆ, ಅನೇಕ ಹಳ್ಳಿಗಳಿಗೆ ಒಂದು ಬೆಳಕನ್ನು ಕೊಡುವುದಕ್ಕಾಗಿ, ಬೆಳಕನ್ನು ತೋರಿಸುವುದಕ್ಕಾಗಿ ನಮ್ಮನ್ನು ಕೂಡ ದೇವರು ಕಳಿಸಿದ್ದಾರೆ ಎಂಬುದಾಗಿ ಸತ್ಯವನ್ನು ನಾವು ಗ್ರಹಿಸಬೇಕು ಪ್ರೀತಿಯುಳ್ಳ ದೇವ ಜನರೇ. ಅದಕ್ಕೆ ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡ್ತೀವಿ. ಏನಂತಂದ್ರೆ, ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ, ಬೆಳಕಿನವರಂತೆ ನಡೆದುಕೊಳ್ಳಿರಿ ಎಂಬುದಾಗಿ. ಇವತ್ತು ಪ್ರತಿಯೊಂದು ಸೇವಕರು ಪ್ರತಿಯೊಂದು ಹಳ್ಳಿಗಳಿರುವಂತ ಸಂದರ್ಭದಲ್ಲಿ ಅಲ್ಲಿರುವಂತ ಆ ಗ್ರಾಮಕ್ಕೆ, ಅಲ್ಲಿರುವಂತ ಪ್ರತಿಯೊಬ್ಬೊಬ್ಬರಿಗೂ ಅದು ಬೆಳಕು ಕೊಡುವಂತ ಸೇವಕರೇ. ಯಾಕಂತಂದ್ರೆ ಇವತ್ತು ಪ್ರಪಂಚ ಎಲ್ಲ ಕತ್ತಲಲ್ಲಿದೆ ಅಂತ ಕಾರಣ ಎಂತಂದ್ರೆ ಪಾಪದಲ್ಲಿರುವಂಥದ್ದು. ದೇವರ ವಾಕ್ಯ ಬೆಳಕು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಅವತ್ತು ತಿರುನಲ್ವೇಲಿಗೆ ಪೆಡೆರಿಚ್ ಅವರು ಯಾವ ರೀತಿಯಲ್ಲಿ ಬೆಳಕನ್ನು ಕೊಡುವಂತ ಸುವಾರ್ಥಕರಾಗಿದ್ರೋ, ಇವತ್ತು ನಾವು ಕೂಡ ಪ್ರತಿಯೊಬ್ಬೊಬ್ಬರು ಒಂದು ಬೆಳಕು ಕೊಡುವಂತ ಸೇವಕರಾಗಿ ಜೀವಿಸಬೇಕೆಂಬುದಾಗಿ ಇವರ ವಿಷಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಇವರು ಅನೇಕ ವಿಧವಾದಂತಹ ಸಾಮಾಜಿಕ ಸೇವೆಯನ್ನು ಕೂಡ ಮಾಡ್ತಾ ಇದ್ರು. ಯಾರು? ಪೆಡೆರಿಚ್ ಅವರು.
ಬಡವರಿಗೆ ಸಹಾಯವನ್ನು ಮಾಡುವಂಥದ್ದು ಅನೇಕ ವಿಷಯದಲ್ಲಿ ಕೂಡ ನೋಡ್ತಾ ಇದೆ. ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ, ಅಪೊಸ್ತಲ ಕೃತ್ಯಗಳಲ್ಲಿ 20ನೇ ಅಧ್ಯಾಯ 35ನೇ ವಚನವನ್ನು ನಾವು ನೋಡ್ತಾ ಇದ್ದೀವಿ. ಇವರ ಜೀವನ ವಿಷಯದಲ್ಲಿ ಕೂಡ ನಾವು ಅನೇಕ ವಿಷಯಗಳನ್ನು ತಿಳಿದುಕೊಳ್ಳುವ ವಿಷಯದಲ್ಲಿ ಕೂಡ ಏನಂತಂದ್ರೆ 20ನೇ ಅಧ್ಯಾಯ 35ನೇ ವಚನ ಏನಂತಂದ್ರೆ 34ನೇ ವಚನ, ಈ ಕೈಗಳ ಕೆಲಸ ಮಾಡಿ ನನ್ನ ಕೊರತೆಗಳನ್ನು, ನನ್ನ ಜೊತೆಯಲ್ಲಿದ್ದವರು ಕೊರತೆಗಳನ್ನು ನೀಗಿದ್ದನ್ನು ನೀವೇ ಬಲ್ಲಿರಿ. ಎಲ್ಲಾ ವಿಷಯಗಳಲ್ಲಿ ನಾನು ನಿಮಗೆ ಮಾದರಿಯನ್ನು ತೋರಿಸಿದ್ದೇನೆ. ನೀವು ಹಾಗೆ ದುಡಿದು ಬಲವಿಲ್ಲದವರಿಗೆ ಉಪಕಾರ ಮಾಡಬೇಕು ಮತ್ತು ತೆಗೆದುಕೊಳ್ಳುವುದಕ್ಕಿಂತ ಕೊಡುವುದೇ ಹೆಚ್ಚಿನ ಭಾಗ್ಯ ಎಂಬುದಾಗಿ ಕರ್ತನಾದ ಯೇಸು ತಾನು ಹೇಳಿದ ಮಾತುಗಳನ್ನು ನೆನಪಿನಲ್ಲಿಟ್ಟುಕೊಡಬೇಕು ಎಂದು ಅಂದನು. ಇಲ್ಲಿ ಭಕ್ತನಾದಂತ ಮತ್ತು ಪೌಲನು ಕೂಡ ಒಳ್ಳೆ ಅದ್ಭುತವಾದಂತ ರೀತಿಯಲ್ಲಿ ಹೇಳ್ತಾನೆ. ಅಂತಂದ್ರೆ ಈ ಬೆಡರಿಚ್ ಅವರು ಅನೇಕ ಸಹಾಯಗಳನ್ನು ಕೊಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸಾಮಾಜಿಕ ಸೇವೆ ಮತ್ತು ಅಲ್ಲಿರುವಂತ ಅನೇಕ ಜನರಿಗೆ ಸಹಾಯವನ್ನು ಮಾಡುವಂಥದ್ದು. ಅಂತಂದ್ರೆ ಕೊಡುವುದಕ್ಕೆ ಅವರು ಮುಂದೆ ಇರ್ತಾ ಇದ್ರು. ನಾನು ಅವ್ರಿಗೆ ಸಹಾಯ ಮಾಡಬೇಕು, ಅವ್ರಿಗೆ ಯಾವ ರೀತಿಯಲ್ಲಿ ನಾನು ಸಹಾಯ ಮಾಡಬೇಕು, ಅವ್ರಿಗೆ ಯಾವ ಒಂದು ವಿಧವಾದಂತೆಯಲ್ಲಿ ಸಹಾಯವನ್ನು ನಾವು ಕೊಡಬೇಕು ಎಂಬುದಾಗಿ ಒಂದು ಆಲೋಚನೆಯಲ್ಲಿ ಅವರಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಕೂಡ ಈ ಪೆಡೆರಿಚ್ ಅವರ ಒಂದು ದೈವ ಬೋಧಕ ಭಕ್ತರಲ್ಲಿ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು ಏನಂತಂದ್ರೆ, ಇವರು ಅನೇಕ ಅಧಿಕಾರಿಗಳು ಇವರ ಸಲಹೆಗಾರರಾಗಿದ್ರು. ಇವರು ಅನೇಕ ಜನರಿಗೆ ಸಲಹೆಗಾರರು. ಆ ಸಲಹೆಗಾರರು ಏನಂತಂದ್ರೆ ಎಂಬುದಾಗಿ ನೋಡ್ತಾ ಇದ್ರೆ, 1779ರಲ್ಲಿ ಬ್ರಿಟಿಷರು ಆಳ್ತಾ ಇದ್ರು. ಮೈಸೂರು ಐದರ ಪರಿಪಾಲನೆ ಸ್ವಾಧೀನದಲ್ಲಿತ್ತು. ಆ ಸಮಯದಲ್ಲಿ ಮೈಸೂರು ಹೈದರಾಲಿ ಈಸ್ಟ್ ಇಂಡಿಯಾ ನಡುವೆ ಯುದ್ಧ ನಡೆದಾಗ ಅನೇಕರನ್ನು ಕಳೆದುಕೊಳ್ತಾ ಇದ್ರು. ಅಲ್ಲಿ ರಕ್ತಪಾತವು ತಡೆಯಬೇಕಂದ ಸಂದರ್ಭದಲ್ಲಿ ಈ ಪ್ರಯತ್ನದಲ್ಲಿ ಶಾಂತಿಯನ್ನು ಒಪ್ಪಂದ ಮಾಡುವುದಕ್ಕಾಗಿ ಹೈದರಾಲಿ ಅವರು ಯಾರನ್ನ ಕರೆದರಂತಂದ್ರೆ ಈ ಪೆಡೆರಿಚ್ ಅವರನ್ನು ಮಧ್ಯಸ್ಥಿಕವಾಗಿ ಸಲಹೆಗಾರರಾಗಿ ಇವರನ್ನು ಕರೆದರೆಂಬುದಾಗಿ ನಾವು ನೋಡ್ತಾ ಇದ್ವಿ. ಅದೇ ರೀತಿಯ ಪ್ರೀತಿಯುಳ್ಳ ದೇವಜನರೇ, ಸರಬೋಯಿಯನ್ನು ತಬೋರಿನ ರಾಜನಾಗಿ ಸ್ಥಾಪನೆ ಕಾರ್ಯನಿರ್ವಹಣೆಯಲ್ಲಿ ಕೂಡ ಇವರು ಒಂದು ಕಾರ್ಯ ಮಾಡ್ತಾ ಇದ್ರು. ಮತ್ತು ಕ್ಷಮೆ ಬಂದಾಗ ಜನರಿಗೆ ಸಹಾಯವನ್ನು ಮಾಡುವಂಥದ್ದು ಅವರಿಗೆ ಒಂದು ಹೆಸರು ಬಂತು. ಕಷ್ಟ ಕಾಲದಲ್ಲಿ ಅವರಿಗೆ ಸಹಾಯ ಮಾಡ್ತಾ ಇದ್ರು. ಕಷ್ಟ ಕಾಲದಲ್ಲಿ ಅವ್ರಿಗೆ ಒಳ್ಳೆಯ ಒಂದು ಸಹಾಯವನ್ನು ಮಾಡುವಂಥದ್ದು ಎಂಬುದಾಗಿ ಅವರ ವಿಷಯದಲ್ಲಿ ನಾವು ನೋಡ್ತಾ ಇದ್ವಿ. ಅದೇ ರೀತಿಯಲ್ಲಿ ಕೂಡ ಇವರು ಸ್ವಾರ್ಥ ಬೋಧನೆ, ಸಭೆಗಳು, ಶಾಲೆಗಳು, ಸಂಸ್ಥೆಗಳು ಸ್ಥಾಪಿಸುವುದರಲ್ಲಿ ತಮ್ಮ ಜೀವಿತವನ್ನೇ ಅರ್ಪಿಸಿಕೊಂಡ್ರು ಪ್ರೀತಿಯುಳ್ಳ ದೇವಜನರು. ಅದಕ್ಕೆ ಭಾರತ ದೇಶದ ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಕೇರಳ ಕೆಲವು ಸ್ಥಳದಲ್ಲಿ ಕೂಡ ಅನೇಕ ಅವರ ಜೀವಿತವನ್ನು ಕೆಲಸವನ್ನು ಮಾಡಿ ನಾವು ನೋಡ್ತಾ ಇದ್ದೀವಿ. ಮತ್ತು ತಮಿಳು ಭಾಷೆ ಸಾಂಸ್ಕೃತಿಕ ಚೆನ್ನಾಗಿ ಕಲ್ತಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ. ಭಾರತ ದೇಶದ ಅನೇಕ ಸಂಪ್ರದಾಯಗಳನ್ನು ಕೂಡ ಅವರು ಅರ್ಥ ಮಾಡಿಕೊಂಡಿದ್ರು. ಮತ್ತು ಅದೇ ರೀತಿ ಸುವಾರ್ಥ ಸೇವೆಯಲ್ಲಿ ಮುಖ್ಯಸ್ಥ ಒಂದು ಪ್ರಾಮುಖ್ಯತೆ ಒಂದು ವಹಿಸಿಕೊಂಡ್ರು ಎಂಬುದಾಗಿ, ಸತ್ಯವೇದಕ್ಕೆ ಸಂಬಂಧಿಸಿದ ಅನೇಕ ಗ್ರಂಥಗಳನ್ನು ಕೂಡ ಅವರು ಬಳಸ್ತಾ ಇದ್ರು ಎಂಬುದಾಗಿ. ಅದಕ್ಕೆ ಪ್ರೀತಿಯುಳ್ಳ ದೇವಜನರೇ, ಇವರು ಒಂದು ಮರಣ ನಾವು ನೋಡ್ತಾ ಇದ್ದೀವಿ 13ನೇ ತಾರೀಕು 2ನೇ ತಿಂಗಳು 1998ರಲ್ಲಿ ಭಾರತ ದೇಶದ ತಮಿಳುನಾಡು ತಾಜಾವೂರಿನಲ್ಲಿ ನಿಧನರಾದ ಎಂಬುದಾಗಿ, ಅಂದ್ರೆ ಅವರು ತೀರಿಕೊಂಡ್ರು ಎಂಬುದಾಗಿ. ಇವರು ಒಂದು ಇನ್ನೊಂದು ವಿಷಯದಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತಂದ್ರೆ, ಸ್ಮಾರ್ತಕ ಅಂತಂದ್ರೆ ಅವರ ಜೀವಿತದ ಒಂದು ಅನೇಕ ಏನು ಮಾಡಿದ್ರೆ ಎಂಬುದಾಗಿ ನಾವು ನೋಡಿದ್ರೆ, ಭಾರತ ದೇಶದಲ್ಲಿ ಅವರ ಜೀವನದ ಸ್ಮರಣೆ ಮಾಡ್ತಾ ಇದ್ರಂತೆ. ಅಂದ್ರೆ ನೆನಪು ಮಾಡ್ಕೊಳ್ತಾ ಇದ್ರು ಅವರ ಒಂದು ಸೇವೆಗಳು, ಅವರು ಮಾಡಿದಂತ ಬಡವರಿಗೆ, ಅನೇಕ ಜನರಿಗೆ ಮಾಡಿದಂತ ಕಾರ್ಯಗಳನ್ನು ನಮ್ಮ ಭಾರತ ದೇಶದಲ್ಲಿ ಇನ್ನೂ ಅದು ಸ್ಮರಣೆಗೆ ಬರ್ತಾ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ವಿ. ಅನೇಕ ಸಂಸ್ಥೆಗಳು, ಅನೇಕ ಸಭೆಗಳು ಮತ್ತು ಅವರ ಹೆಸರಿನ ಮೇಲೆ ಇನ್ನೂ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ವಿ ಪ್ರೀತಿಯುಳ್ಳ ದೇವಜನರು. ಅದೇ ರೀತಿಯಲ್ಲಿ ಕೂಡ ಇವರ ವಿಷಯದಲ್ಲಿ ದೇವರು ನಮಗೆ ತಿಳಿಸಿರುವಂತ ಒಂದು ಸತ್ಯ ಏನಂತಂದ್ರೆ, ಅಲ್ಲಿ ನಾವು ಒಂದು ವಿಷಯದಲ್ಲಿ ನಾವು ನೋಡ್ತೀವಿ, ನಮ್ಮ ಜೀವನಕ್ಕೆ ಈ ಪೆಡೆರಿಚ್ ಅವರ ವಿಷಯದಲ್ಲಿ ನಮ್ಮ ಜೀವನಕ್ಕೆ ಏನಂತಂದ್ರೆ ಸೇವೆಗೆ ಬದ್ಧತೆ ಎಂಬುದಾಗಿ.
ಸೇವೆಗೆ ಬದ್ಧತೆ. ಇವರು ಅನೇಕರಿಗೆ ಸೇವೆ ಮಾಡುವುದು ಬದ್ಧರಾಗಿದ್ದರು. ಈಗ ಅಲ್ಲಿ ಕುಲ ಮತ ಭೇದಗಳು ನೋಡದೆ ಅನೇಕ ಸೇವೆಗಳನ್ನು ಮಾಡ್ತಾ ಇದ್ರು. ವಿಶೇಷವಾಗಿ ಶಿಕ್ಷಣೆ, ಆರೋಗ್ಯ ಮತ್ತು ರಕ್ಷಣೆ, ಇನ್ನು ಅನೇಕ ವಿಧವಾದಂತ ಧಾರ್ಮಿಕವಾದಂತ ಕ್ರಿಯೆಗಳನ್ನು, ಅವರು ಅನೇಕ ವಿಧವಾದಂತ ಕಾರ್ಯಗಳನ್ನು ಸಾನುಭೂತಿ ಸಹಾನುಭೂತಿಯಿಂದ ಸಹಾಯ ಮಾಡಬೇಕು, ಇವರಿಗೆ ನಾನು ಏನೋ ವಿಧವಾದಂತ ಕಾರ್ಯಗಳನ್ನು ನಾನು ಮಾಡಬೇಕೆಂಬ ಒಂದು ಸತ್ಯವನ್ನು ಗ್ರಹಿಸಿಕೊಂಡು ಅವರು ಭಕ್ತರಾದಂತ ಬೆಡ್ರಿಚ್ ಅವರು ಅದ್ಭುತವಾದಂತ ಸೇವೆಯನ್ನು ಮಾಡ್ತಾ ಇದ್ರು. ಅದಕ್ಕೆ ವಿಷಯದಲ್ಲಿ ದೇವರು ಕೂಡ ನಮಗೊಂದು ಮಾತನ್ನು ನಾವು ನೋಡ್ತಾ ಇದ್ದೀವಿ. ಮಾರ್ಕನ ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 45ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೀವಿ. ಪ್ರೀತಿಯ ದೇವ ಜನರೇ, ಇಲ್ಲಿ ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೆ ಬಂದನು ಎಂದು ಹೇಳಿದನು. ಇಲ್ಲಿ ಯೇಸು ಸ್ವಾಮಿಯವರು ಈ ಲೋಕಕ್ಕೆ ಬಂದ ಕಾರಣ ಏನಂತಂದ್ರೆ ಒಂದೇ ಒಂದು ಉದ್ದೇಶ, ಪರಮ ತಂದೆಯಾದಂತ ದೇವರು ನನಗೆ ಕೊಟ್ಟಂತ ಸೇವೆ, ನಾನು ಅದನ್ನು ಸಂಪೂರ್ಣವಾಗಿ ಮಾಡಬೇಕೆಂಬ ಆ ಉದ್ದೇಶದಿಂದ ಈ ಲೋಕಕ್ಕೆ ಬಂದ್ರವರು. ಅದಕ್ಕೆ ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ. ಇಲ್ಲಿ ಕೂಡ ಆತನಿಗೆ ಅನೇಕ ಸೇವಕರು ಇದ್ರು, ಅನೇಕ ಶಿಷ್ಯರಿದ್ದರು, ಯೇಸು ಸ್ವಾಮಿಯನ್ನು ಅನೇಕ ಜನರು ಹಿಂಬಾಲಿಸ್ತಾ ಇದ್ರು. ಆದರೂ ಕೂಡ ಯಾರು ಆತನಿಗೆ ಸೇವೆ ಮಾಡುವುದು ನಾವು ನೋಡ್ತಾ ಇಲ್ಲ. ಶಿಷ್ಯರ ಪಾದಗಳನ್ನು ತೊಳೆದರು, ಕುಷ್ಠರೋಗಿಗಳನ್ನು ಮತ್ತು ಸತ್ತವರನ್ನು, ಅನೇಕ ಆತನ ಹಿಂದೆ ಬಂದಂತವರಿಗೆ ಆತನು ಅನೇಕ ಅದ್ಭುತ ಕಾರ್ಯಗಳನ್ನು ಮಾಡಿ ಅವರಿಗೆ ಸಹಾಯವನ್ನು ಮಾಡಿ ಅವರಿಗೆ ಸೇವೆ ಮಾಡಿದರೆ ಹೊರತು ಒಬ್ಬರಿಂದ ಅವರು ಸೇವೆ ಮಾಡಿಸ್ಕೊಳ್ಳಲು ಪ್ರೀತಿಯುಳ್ಳ ದೇವ ಜನ. ಬೈಬಲ್ ಅಲ್ಲಿ ಇವತ್ತು ಅನೇಕ ರಾಜರಿದ್ದಾರೆ, ಅನೇಕ ಗಣ್ಯರಿದ್ದಾರೆ, ಅನೇಕ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಒಬ್ಬರು ಮನೆ ಕೆಲಸ ಮಾಡಿಸ್ಕೊಳ್ಳೋರು, ಒಬ್ಬರು ಹೊರಗಡೆ ಮಾಡಿಸ್ಕೊಳ್ಳೋರು, ಮತ್ತೆ ಹೊರಗಡೆ ಮಾಡುವಂತವರು, ಇನ್ನು ಅನೇಕ ಕೆಲಸಗಳು ಮಾಡಿಸ್ಕೊಳ್ಳೋರು ಇದ್ದಾರೆ. ಇವತ್ತು ಯಾವತ್ತು ಕೂಡ ಸೇವಕರು ನಮ್ಮ ಕೆಲಸ ನಾವು ಮಾಡ್ಕೋಬೇಕಷ್ಟೇ, ಯಾರು ನಮ್ ಕೆಲಸ ಮಾಡಬಾರ್ದು. ಅದಕ್ಕೆ ದೇವರು ನಮ್ಗೆ ಹೇಳ್ತಾ ಇದ್ದಾರೆ, ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸ್ಕೊಳ್ಳೋದಕ್ಕೂ ಬರಲಿಲ್ಲ ಎಂಬುದಾಗಿ. ಈ ಬೆಡ್ರಿಚ್ ಅವರು ಕೂಡ ಅವ್ರಿಗೆ ಯಾರು ಕೂಡ ಸಹಾಯಕ್ಕಿಲ್ಲ, ಒಬ್ಬರೇ ಸೇವೆ ಮಾಡ್ತಾ ಇದ್ದಾರೆ ಎಂಬುದಾಗಿ ನೋಡ್ತಾ ಇದ್ದಾರೆ ಪ್ರೀತಿಯುಳ್ಳ ದೇವ ಜನ. ಅದಕ್ಕೆ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ, ಅಂತಂದ್ರೆ ಪಾಪದಲ್ಲಿದ್ದಂತ ಜನರನ್ನು ರಕ್ಷಣೆ ಮಾರ್ಗಕ್ಕೆ ತರುವುದಕ್ಕಾಗಿ ತನ್ನ ಪ್ರಾಣವನ್ನು ಕೊಡುವುದಕ್ಕೆ ಸಿದ್ಧವಾದಂತ ವ್ಯಕ್ತಿ ಒಬ್ಬರೇ ಒಬ್ಬರು, ಅವರು ಯೇಸು ಸ್ವಾಮಿಯವರು. ಸರ್ವಶಕ್ತನಾಗಿರುವಂತ ದೇವರು, ಸರ್ವ ಉಳ್ಳಂತ ದೇವರು, ತನ್ನ ಪ್ರಾಣವನ್ನು ಕೊಡುವುದಕ್ಕೆ ಸಿದ್ಧವಾದಂತ ವ್ಯಕ್ತಿ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ಇವತ್ತು ಅವರ ಒಂದು ಸೇವೆಯನ್ನು ಕೂಡ ನಾವು ನೋಡ್ತೇವೆ. ಅಂತಂದ್ರೆ ಅದ್ಭುತವಾದಂತ ಸೇವೆ ಯಾರಂತಂದ್ರೆ ಬೆಡ್ರಿಚ್. ಅದಕ್ಕೆ ಅಲ್ಲಿ ಮೋಶೆ ಕೂಡ ಅದ್ಭುತವಾದಂತ ರೀತಿಯಲ್ಲಿ ಸೇವೆ ಮಾಡಿದ್ರು. ದೇವರೇ ನನಗಾಗಲ್ಲ, ಆ ಇಸ್ರೇಲ್ ಜನ ನಡೆಸುವುದಕ್ಕಾಗಲ್ಲ, ಅನೇಕ ನೆವಗಳು ಹೇಳಿದ್ರು. ಆದರೆ ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ ಎಂಬುದಾಗಿ ದೇವರು ಹೇಳಿದ್ರು. ಅದ್ಭುತವಾದಂತ ರೀತಿಯಲ್ಲಿ ಇಸ್ರೇಲ್ ಜನರನ್ನು ಬಿಡಿಸಿ 40 ವರ್ಷ ಅರಣ್ಯದಲ್ಲಿ ಅವರನ್ನು ಅದ್ಭುತವಾದಂತ ರೀತಿಯಲ್ಲಿ ಮರಳುಗಾಡಿನಲ್ಲಿ, ಅರಣ್ಯದಲ್ಲಿ, ಕತ್ತಲಲ್ಲಿ, ಬೆಳಕಿನಲ್ಲಿ ಅವರನ್ನು ಅದ್ಭುತವಾದಂತ ಹಗಲು ರಾತ್ರಿ ನಡೆಸ್ತಾ ಬಂದರು ಮೋಶೆ ಅವರು. ಅವರ ಸೇವೆ ಕೂಡ ನಾವು ಧ್ಯಾನ ಮಾಡಿದ್ರೆ ಅದ್ಭುತವಾದಂತ ರೀತಿಯಲ್ಲಿ. ಅದಕ್ಕೆ ಇವತ್ತು ನಾವು ಕೂಡ ಸೇವಕರ, ನಾವು ಕೂಡ ಅನೇಕ ದೈವ ಭಕ್ತರು, ಎಲ್ಲ ಸಭೆ ಹಿರಿಯರು ಕೂಡ ದೇವರ ಸೇವೆಯನ್ನು ಒಂದು ಬೆಡ್ರಿಚ್ ಅವರು ಯಾವ ರೀತಿಯಲ್ಲಿ ಮಾಡಿದ್ರು ನಾವು ಕೂಡ ಸೇವೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸುವಂತದ್ದಾಗಿದೆ. ಅದಕ್ಕೆ ಪ್ರೀತಿಯುಳ್ಳ ದೇವ ಜನರೇ, ನಾವು ನೋಡ್ತಾ ಇದ್ದೀವಿ, ಮೋಶೆ ಇಸ್ರೇಲ್ ಜನರನ್ನು ನಡೆಸಿದ್ರು ಮತ್ತು ಯೇಸು ಸ್ವಾಮಿ ಸೇವೆ ಮಾಡೋದಕ್ಕೆ ಬಂದ್ರು. ನಾವು ಕೂಡ ಸೇವೆ ಮಾಡೋದಕ್ಕೆ ಲೋಕಕ್ಕೆ ದೇವರು ನಮ್ಮನ್ನು ಕಳಿಸಿದ್ದಾನೆ. ಅದಕ್ಕೆ ನಾವು ಮತ್ತಾಯನ ಬರೆದ ಸುವಾರ್ತೆ ಒಂದು ಕೊನೆಯ ಮಾತನ್ನು ನಾವು ನೋಡ್ತೀವಿ. 28ನೇ ಅಧ್ಯಾಯ ಅಲ್ಲಿ ಯೇಸು ಸ್ವಾಮಿ ಅವರು ನಮಗೆ ಒಂದು ಅದ್ಭುತವಾದಂತ ರೀತಿಯಲ್ಲಿ ಪುನರುತ್ಥಾನ ಆದ್ಮೇಲೆ ಒಂದು ಮಾತು ಹೇಳ್ತಾರೆ. ಏನಂತಂದ್ರೆ ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18, 19, 20ನೇ ವಚನವನ್ನು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಒಳ್ಳೆ ಒಂದು ಮಾತು.
ದೇವರಿಗೆ ಅಧಿಕಾರ ಕೊಟ್ಟಿದೆ. ತಂದೆಯಾದ ದೇವರು ಯೇಸು ಸ್ವಾಮಿಗೆ ಅಧಿಕಾರ ಕೊಟ್ಟರು. ಈ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ ಎಂಬುದಾಗಿ ಹೇಳಿ ಅವ್ರು ಹೇಳ್ತಾರೆ, ಆದುದರಿಂದ ನೀವು ಹೊರಟು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅಂದ್ರೆ ಸೇವೆ ಮಾಡಬೇಕು, ಸುವಾರ್ಥಕರನ್ನು ಸೇವೆ ಮಾಡ್ಬೇಕೆಂಬುದಾಗಿ. ಮತ್ತೆ ಶಿಷ್ಯರನ್ನ ಹೆಂಗ್ ಮಾಡಿರಿ? ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ನಾನು ನಿಮಗೆ ಆಜ್ಞಾಪಿಸಿದೆಲ್ಲವೂ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ. ನಾನು ನಿಮಗೆ ಆಜ್ಞಾಪಿಸಿದೆಲ್ಲವನ್ನು ಏನ್ ಮಾಡ್ಬೇಕಂತ ನಾವು ಕಾಪಾಡಿಕೊಳ್ಳಬೇಕು ಅವರಿಗೆ ಹೇಳ್ರಿ. ಅದೇ ಆಜ್ಞಾಪಿಸಿಕೊಳ್ಳಿದ್ದೆಲ್ಲ ಅಂತಂದ್ರೆ ದೇವರು ನಮ್ಗೆ ಕೊಟ್ಟಿದ್ದ ಎಲ್ಲ ಆಜ್ಞೆಗಳನ್ನು ನಾವು ಕಾಪಾಡಿಕೊಳ್ಬೇಕು. ಅದೇನೇ ಸೇವೆ ಮಾಡ್ತೀವಿ ಸೇವೆ ಮಾಡ್ತೀವಿ ಅನ್ನೋದಕ್ಕಿಂತ ಮುಖ್ಯ ದೇವರು ನಮಗೆ ಕೊಟ್ಟಿರುವಂತ ಒಂದು ಕಟ್ಟಡಗಳು, ಆಜ್ಞೆಗಳು, ಆತನ ಒಂದು ನಿಧಿಗಳನ್ನು ಕಾಪಾಡಿಕೊಂಡು ಹೋಗುವುದೇ ಅದೇ ದೊಡ್ಡ ಸೇವೆ. ಅದಕ್ಕೆ ಪ್ರೀತಿಯುಳ್ಳ ಜನರಲ್ಲಿ ದೇವರು ಹೇಳ್ತಾರೆ, ಅವರಿಗೆ ಉಪದೇಶ ಮಾಡಿರಿ. ನೋಡಿರಿ, ನಾನು ಯುಗದ ಸಮಾಪ್ತಿವರೆಗೂ ಎಲ್ಲಾ ದಿವಸ ಸಂಗಡ ನಿಮಗೆ ಇರುತ್ತೇನೆ ಎಂದು ಹೇಳಿದರು. ಅದಕ್ಕೆ ಇವತ್ತು ದಿವಸ ಮೋಶೆಗೆ ನಾನು ಆಗುವುದಿಲ್ಲ ಎಂಬುದಾಗಿ ಹೇಳಿದ್ರು. ಮೋಶೆ ಅವ್ರ ಜೊತೆಯಲ್ಲಿದ್ದರು. ಫೆಡರಿಚ್ ಅವರು ಜರ್ಮನ್ ದೇಶದಲ್ಲಿ ಹುಟ್ಟಿ ನಮ್ಮ ಭಾರತ ದೇಶಕ್ಕೆ ತಮಿಳುನಾಡು ತಿರುನೆಲ್ವೇಲಿಗೆ ಬಂದು ಒಂದು ಕತ್ತಲೆಯಲ್ಲಿರುವಂತ ಒಂದು ಹಳ್ಳಿಗೆ ಒಂದು ಬೆಳಕನ್ನು ಕೊಟ್ಟರು. ಇವತ್ತೊಂದು ದಿವಸ ಅನೇಕ ಹಳ್ಳಿಗಳು, ಕತ್ತಲಲ್ಲಿರುವಂತ ಹಳ್ಳಿಗಳಿಗೆ ಪ್ರತಿಯೊಬ್ಬೊಬ್ಬರ ದೈವ ಸೇವಕರನ್ನು ದೇವರು ನೇಮಕ ಮಾಡಿದ್ದಾರೆ. ದೇವರಿಗೆ ಸ್ತೋತ್ರವಾಗಿ. ಅವರೆಲ್ಲರೂ ಕೂಡ ಸೇವೆ ಮಾಡಬೇಕು, ನಾವೆಲ್ಲರೂ ಕೂಡ ಸೇವೆ ಮಾಡಬೇಕು ಎಂಬುದಾಗಿ ಇವರ ವಿಷಯದಲ್ಲಿ ನಾವು ನೋಡ್ತಾ ಇದ್ವಿ ಪ್ರೀತಿಯುಳ್ಳ ದೇವ ಜನರ. ಅದಕ್ಕೆ ದೇವರು ಯಾವತ್ತೂ ಕೂಡ ನಮ್ಮ ಸಂಗಡ ಇರ್ತಾನೆ ಎಂಬುದಾಗಿ. ಅದಕ್ಕೆ ಕೆಲವರು ಅಂತ ಇರ್ತಾರೆ, ದೇವರು ನಮಗೆ ಯಾವತ್ತು ನಮ್ಮೊಟ್ಟಿಗೆ ಇರುವುದಿಲ್ಲ, ದೇವರು ಯಾವತ್ತು ಕೂಡ ನಮ್ಮನ್ನು ನೆನಪು ಮಾಡಿಕೊಳ್ಳೋದಿಲ್ಲ. ಅದೆಲ್ಲ ತಪ್ಪು ಕಲ್ಪನೆ. ನಾವು ಯಾವತ್ತೂ ಕೂಡ ವಿಶ್ವಾಸಿಗಳಾಗಲಿ ಯಾರೇ ಆಗಲಿ ಕೂಡ ದೇವರು ಮೋಶೆಗೆ ಇದ್ದಂಥವರು, ಯೆಹೋಶುವನಿಗೆ ಜೊತೆಯಲ್ಲಿದ್ದಂಥವರು ಇವತ್ತು ನಮ್ಮ ಜೊತೆಯಲ್ಲಿ ಕೂಡ ಇದ್ದಾರೆ. ಅದೇ ಒಂದು ಅದ್ಭುತವಾದಂತ ರೀತಿಯಲ್ಲಿ. ಅದಕ್ಕೆ ಇವತ್ತು ಜರ್ಮನಲ್ಲಿ ಹುಟ್ಟಿದಂತ ಫೆಡರಿಚ್ ಅವರ ಜೊತೆಯಲ್ಲಿದ್ದಂತ ದೇವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಪ್ರೀತಿಯುಳ್ಳ ದೇವ ಜನರೇ. ಮತ್ತು ಅಂದು ಮಾಡಿದಂತ ಸೇವೆ, ಮೋಶೆ ಅವರು, ಫೆಡರಿಚ್ ಅವರು ಮಾಡಿದಂತೆ, ಯೇಸು ಸ್ವಾಮಿ ಮಾಡಿದಂತ ಸೇವೆ ನಾವು ಮಾಡೋಣ ಅಂತ ಕೃಪೆ ದೇವರು ನಮಗೆ ಒದಗಿಸಿಕೊಡಲಿ. ಈ ವಾಕ್ಯವು ನಮ್ಮೆಲ್ಲರ ಹೃದಯದಲ್ಲಿ ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡಿಕೊಳ್ಳುತ್ತೆ. ಮಹಾಪರಿಶುದ್ಧನಾಗಿರುವಂತ ನಮ್ಮ ಪರಲೋಕದ ಪ್ರೀತಿಯುಳ್ಳ ತಂದೆ, ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವಂತ ದೇವರು ನೀನು. ಸರ್ವ ಅಧಿಕಾರವು ನಿನಗೆ ಕೊಡಲ್ಪಟ್ಟಿತ್ತು ಕರ್ತನೆ. ನಿನ್ನ ಸೇವಕರು, ನಿನ್ನ ದಾಸರು, ನಿನ್ನ ರಾಯಭಾರಿಗಳಾಗಿರುವಂತ ನಾವು, ನಿನ್ನ ಮಕ್ಕಳಾಗಿರುವಂತ ನಾವು ಕರ್ತನೆ, ಬೆಳಗಿನ ಜಾವದಲ್ಲಿ ಫೆಡರಿಚ್ ಅವರ ವಿಷಯದಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಎಲ್ಲೋ ಜರ್ಮನ್ ದೇಶದಲ್ಲಿ ಹುಟ್ಟಿ ನಮ್ಮ ಭಾರತ ದೇಶಕ್ಕೆ ಬಂದು ಕರ್ತನೆ, ಒಂದು ಹಳ್ಳಿಯಲ್ಲಿ ಕತ್ತಲೆ ಇರುವಂತ ತಿರುನೆಲ್ವೇಲಿಗೆ ಬಂದು ನಿನ್ನ ವಾಕ್ಯದ ಬೆಳಕನ್ನು ಕೊಡುವಂತ ಭಕ್ತರನ್ನು ನಮಗೆ ಇವತ್ತು ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ಅಪ್ಪ, ಭಯಂಕರವಾದಂತ ಬಿಟ್ಟಿ ಕೆಲಸಗಳಲ್ಲಿ ಭಯಂಕರವಾದಂತ ನರಳುತ್ತಾ ಇದ್ದಂತ ಇಸ್ರಾಯೇಲ್ ಜನರನ್ನು, ಅವರ ಮೊರೆಯನ್ನು ಕೇಳಿ ಅಪ್ಪ ನಿನ್ನ ಭಕ್ತನಾಗಿರುವಂತ ಮೋಶೆಯನ್ನು ಕಳಿಸಿದಂತ ದೇವರು ಅನೇಕ ನೆವಗಳು ಹೇಳಿದಂತ ಸಂದರ್ಭದಲ್ಲಿ ಭಯಪಡಬೇಡ, ನಾನು ನಿನ್ನೊಂದಿಗೆ ಇದ್ದೇನೆ ಎಂಬುದಾಗಿ. ಹೌದು ಕರ್ತನೆ, ಆತನ ಮುಂದೆ 40 ವರ್ಷ ನಡೆಸಿ ಕರ್ತನೆ ಅದ್ಭುತವಾದಂತ ಸೇವೆಯನ್ನು ಮಾಡಿದರು. ಹೌದು ಕರ್ತನೆ, ನಿನ್ನ ಮಗನಾಗಿರುವಂತ ಯೇಸು ಕ್ರಿಸ್ತನು ಕೂಡ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೆ ಬಂದಿದ್ದಾನೆ ಎಂಬುದಾಗಿ ನಾವು ನೋಡಿದ್ದೇವೆ. ಹೌದು ಸ್ವಾಮಿ, ನಮಗೂ ಕೂಡ ಒಳ್ಳೆ ಒಂದು ಅದ್ಭುತವಾದಂತ ರೀತಿಯಲ್ಲಿ ನಾವು ಕೂಡ ಸೇವೆ ಮಾಡುವುದಕ್ಕೆ ಬಂದಿದ್ದೇವೆ ಕರ್ತನೆ. ಪ್ರತಿಯೊಬ್ಬೊಬ್ಬರಿಗೆ ನಿನ್ನ ಸತ್ಯವನ್ನು ತಿಳಿಸುತ್ತಾ ಕರ್ತನೆ ನಿನ್ನ ಮಾರ್ಗದಲ್ಲಿ ನಡೆಸುವಂತ ಕೃಪೆಯನ್ನು ಕೊಡೋದಕ್ಕಾಗಿ ಸ್ತೋತ್ರ. ಈಗ ಸ್ವಾಮಿ, ಈ ವಾಕ್ಯವನ್ನು ಕೇಳಿದಂತ ಪ್ರತಿ ಒಬ್ಬೊಬ್ಬರ ಹೃದಯದಲ್ಲಿ ಸ್ವಾಮಿ ಅದ್ಭುತ ಕಾರ್ಯಗಳನ್ನು ಮಾಡು. ಎಲ್ಲಾ ವಿಶ್ವಾಸಿಗಳನ್ನು, ಸಭೆ ಹಿರಿಯರನ್ನು, ಎಲ್ಲಾ ದೈವ ಬೋಧಕರನ್ನು ಆಶೀರ್ವಾದ ಮಾಡು. ವಿಶೇಷವಾಗಿ ನಮ್ಮ ಕಲ್ವಾರಿ ಸಭೆಗಳನ್ನು ಕರ್ತನೆ, ಎಲ್ಲ ದೈವ ಬೋಧಕರನ್ನು, ವಿಶ್ವಾಸಿಗಳನ್ನು ಆಶೀರ್ವದಿಸು. ರೋಗಿಗಳ ಮಧ್ಯದಲ್ಲಿ ಸೇವೆ, ಸಮಾಜ ಸೇವೆ ಎಲ್ಲವನ್ನು ಆಶೀರ್ವದಿಸು ಕರ್ತನೆ. ಮತ್ತು ಈ ತಿಂಗಳೆಲ್ಲ CBS ನಡೀತಾ ಇದೆ, ಎಲ್ಲೆಲ್ಲೂ ಅದ್ಭುತ ಕಾರ್ಯಗಳು ನಡೀತಾ ಇದಾವೋ ಆ CBS ಅಲ್ಲೂ ಕೂಡ ನಿನ್ನ ಕಾರ್ಯಗಳನ್ನು ಮಾಡು ಸ್ವಾಮಿ. ಅದರ ಮುಖಾಂತರವಾಗಿ ಚಿಕ್ಕ ಮಕ್ಕಳ ಮಧ್ಯದಲ್ಲಿ ಸೇವೆ ಮಾಡುವಂತ ಸಂದರ್ಭದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡು. ಮುಂದಿನ ದಿನಮಾನಗಳಲ್ಲಿ ಆ ಮಕ್ಕಳು ನಿನ್ನ ರಕ್ಷಣೆ ಮಾರ್ಗದಲ್ಲಿ ಬರುವಂತೆ ಸಹಾಯವನ್ನು ಮಾಡು. ಇದಕ್ಕೆ ಎಲ್ಲ ಸೇವಕರು ಕಷ್ಟಪಡ್ತಾ ಇದ್ದಾರೆ ಮತ್ತು ಅನೇಕ ಸ್ಥಳಗಳಲ್ಲಿ ಹೋಗಿ ಅದನ್ನು ಮಾಡುವಂತ ಸಂದರ್ಭದಲ್ಲಿ ನಿನ್ನ ಕೃಪೆ ಕೊಡು. ವಿಶೇಷವಾಗಿ ನಮ್ಮ ನಿರ್ದೇಶಕರವರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಕೊಟ್ಟಿರುವಂತ
ಎಲ್ಲ ಅವ್ರ ಕುಟುಂಬಕ್ಕಾಗಿ ಕರ್ತನೆ ಪ್ರಾರ್ಥನೆ ಮಾಡುತ್ತೇವೆ. ಅವರಿಗೆ ಒಳ್ಳೆ ಜ್ಞಾನ, ಆರೋಗ್ಯ ಭಾಗ್ಯವನ್ನು ಕೊಡು ಸ್ವಾಮಿ. ಇದನ್ನು ಯಾವ ರೀತಿ ನಡೆಸಬೇಕೆಂಬ ಅನೇಕ ವಿಧಗಳುಂಟು, ಅವೆಲ್ಲವನ್ನು ಕೂಡ ಆಶೀರ್ವದಿಸು, ಕೃಪೆಯನ್ನು ತುಂಬಿಸು ಕರ್ತನೆ. ನಮ್ಮ ಎಲ್ಲಾ ಭಾರತ ದೇಶಕ್ಕಾಗಿ, ಇಡೀ ಪ್ರಪಂಚ ದೇಶಗಳಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಎಲ್ಲರನ್ನು ಕೂಡ ನೀನು ಆಶೀರ್ವದಿಸು, ಕೃಪೆಯನ್ನು ತುಂಬಿಸು. ಈ ಬೆಳಗಿನ ಜಾವದಲ್ಲಿ ನಮ್ಮೊಟ್ಟಿಗೆ ನೀನು ಇದ್ದಿದ್ದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆ ನಮ್ಮ ರಕ್ಷಕನು ಒಡೆಯನಾಗಿರುವಂತ ಯೇಸು ಕ್ರಿಸ್ತನದಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ. ಆಮೆನ್.